ಪ್ರತಿ ವರ್ಷ ಕೂಡ ಪುತ್ತೂರು ಮಹಾಲಿಂಗೇಶ್ವರ ಜಾತ್ರೆ ಮಾತ್ರ ಮಿಸ್ ಮಾಡಲ್ಲ. ಇದು 10ರಿಂದ 18ರ ತನಕ ನಡೆಯುತ್ತೆ. ಹಾಗೆ ನಾನು 2 ದಿವಸ ನೋಡಬೇಕು ಅಂತ ಕೂಡ ಹೋಗಿದ್ದೆ. ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಸ್ವಾತಿ. ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ 10ರಿಂದ 18ರ ತನಕ ನಡೆಯುವ ಜಾತ್ರೆಗೆ ಹೋಗಿದ್ವಿ. ಎವ್ರಿ ಇಯರ್ ನಾವು ಈ ಜಾತ್ರೆ ಮಾತ್ರ ಮಿಸ್ ಮಾಡಲ್ಲ. ಚಿಕ್ಕಂದಿನಿಂದಲೇ ನಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಾ ಇದ್ರು. ಅಕ್ಕ ಭಾವ ನಾವು ಎಲ್ಲ ಮಕ್ಕಳನ್ನು ಕರ್ಕೊಂಡು ಹೋಗ್ತಾ ಇದ್ವಿ. ಹಾಗೆ ಈ ವರ್ಷವೂ ನಾನು ನನ್ನ ಮಕ್ಕಳನ್ನು ಕರ್ಕೊಂಡು ಹೋಗೋಣ ಅಂತ ಹೋಗಿದ್ದೆ. ಅಲ್ಲಿ ಮುಂಚಿನ ದಿವಸ ತೆಪ್ಪೋತ್ಸವ ಮಾಡೋದಕ್ಕೆ ಪಲ್ಲಕ್ಕಿಯನ್ನು ರೆಡಿ ಮಾಡ್ತಾಯಿದ್ರು. ಹಾಗೆ ದೇವಸ್ಥಾನ ಸುತ್ತಲೂ ಹೂವು ಎಲ್ಲ ಅಲಂಕಾರ ಮಾಡ್ತಾಯಿದ್ರು. ಹಾಗೆ ಧ್ವಜಸ್ತಂಭದಲ್ಲಿ ಕಟ್ಟಿರೋದು ಅಡಿಕೆ ಹಾಗೆ ತೆಂಗಿನಕಾಯಿ ಬೊಂಡ ಹಾಗೆ ಹಿಂಗಾರವನ್ನು ನೋಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು. ಎಲ್ಲಿ ಸುತ್ತಲೂ ನೋಡಿದರೂ ಕೂಡ ಹೂವು ಹಾಗೆ ದೀಪದ ಬೆಳಕು, ಭಜನೆಯಿಂದ ಕುಣಿತ ಭಜನೆ ಎಲ್ಲ ನಡೀತಾ ಇತ್ತು. ನಾವು ಸ್ವಲ್ಪ ಹೊತ್ತು ನಿಂತ್ಕೊಂಡು ನೋಡ್ಕೊಂಡು ಬಂದ್ವಿ. ನಮಗೆ ಜಾತ್ರೆ ನೋಡೋದಂದರೆ ಒಂಥರ ಖುಷಿ. ಮಕ್ಕಳನ್ನೆಲ್ಲ ಕರ್ಕೊಂಡೋದ್ರೆ ಮಕ್ಕಳು ಎಷ್ಟು ಎಂಜಾಯ್ ಮಾಡ್ತಾರೆ. ಹಾಗೆ ಅವರಿಗೆ ಭಕ್ತಿಯಿಂದ ಒಂದು ದೇವರ ದರ್ಶನ ಮಾಡಿಸೋದು ಕೂಡ ನಮ್ಮೆಲ್ಲರೂ ಕರ್ತವ್ಯ ಕೂಡ ಆಗಿದೆ. ಹಾಗೆ ನೋಡಿ ಇಲ್ಲಿ ಎಷ್ಟು ಅಡಿಕೆಯಿಂದ ಅಲಂಕಾರ ಮಾಡಿದ್ದಾರೆ ನೋಡಿ. ಈ ದೇವಸ್ಥಾನದ ಕೆರೆಯಲ್ಲಿ ದೇವರನ್ನು ತೆಪ್ಪದಲ್ಲಿ ಕೂತ್ಕೊಳ್ಳಿಸಿ ತೆಪ್ಪೋತ್ಸವ ಅಂತ ಮಾಡ್ತಾರೆ. ಈ ದೋಣಿಗೆ ನೋಡಿ ಎಷ್ಟು ಹೂವಿನಿಂದ ಅಲಂಕಾರ ಮಾಡ್ತಾರೆ. ಹಾಗೆ ದೇವರನ್ನು ಇದರಲ್ಲಿ ಕೂತ್ಕೊಳ್ಳಿಸಿ ದೋಣಿ ವಿಹಾರ ಅಂದರೆ ತೆಪ್ಪೋತ್ಸವ ಥರ ಮಾಡ್ತಾರೆ.
ಜಾತ್ರೆ ಗದ್ದೆಗೆ ಬಂದರೆ ನೋಡಬೇಕು, ಮಕ್ಕಳಿಗೆ ವೆರೈಟಿಯಾಗಿ ಗೇಮ್ಸ್ ಎಲ್ಲ ಆಡೋದಕ್ಕಿದೆ. ಹಾಗೆ ಇದರಲ್ಲಿ ಕೊಲಂಬಸ್ ಇದೆ, ಜೈಂಟ್ ವಿಲ್ ಇದೆ, ಹಾಗೆ ಡ್ರ್ಯಾಗನ್ ಟ್ರೈನ್ ಎಲ್ಲದರಲ್ಲೂ ಮಕ್ಕಳೆಲ್ಲ ಕೂತ್ಕೊಂಡ್ರು, ಎಂಜಾಯ್ ಮಾಡಿದರು. ನಂಗೆ ಮಾತ್ರ ಸ್ವಲ್ಪ ಭಯ ಆಗ್ತಾಯಿತ್ತು, ಯಾಕಂದರೆ ಅದು ಫುಲ್ಲು ಜೈಂಟ್ ವೀಲ್ ಅಂದರೆ ತುಂಬ ಹೈಟ್ ಇರುತ್ತೆ ಅದು. ಸೊ ಮಿಡ್ಲಲ್ಲಿ ಆಬಿಟ್ ಬಂದರೆ ಏನು ಮಾಡಿದರೂ ಗೊತ್ತಾಗಲ್ಲ ಅಂತ ಹೇಳಿ, ಬಟ್ ಅವ್ರಿಗೊಂಥರ ಪ್ರಾಕ್ಟೀಸ್ ಆಗಿದೆ. ಎವ್ರಿ ಇಯರ್ ಜಾತ್ರೆಗೆ ಬಂದರೆ ಇದಂತೂ ಕಂಪಲ್ಸರಿ ನಮ್ಮ ಮಕ್ಕಳಿಗೆ ಇದರಲ್ಲೆಲ್ಲ ಕೂತ್ಕೊಳ್ತಾರೆ. ಇದಂತೂ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರ್ಬೋದು, ಮರಣ ಬಾವಿ ಅಂತ ಹೇಳಿ. ಇದಂತೂ ನನಗೆ ನೋಡೋದಕ್ಕೆ ತುಂಬ ಇಷ್ಟ. ಅದು ಹೆಂಗೆ ಅವರು ಒಂಥರ ನ್ಯಾಕಲ್ಲಿ ಹಂಗೆ ಡ್ರೈವ್ ಮಾಡ್ತಾರೆ ನೋಡಿ, ಎಷ್ಟು ಬ್ಯಾಲೆನ್ಸ್ ಇರಬೇಕು ನೋಡಿ. ನಮಗೆ ಮೇಲ್ಗಡೆ ನಿಂತು ನೋಡೋದಕ್ಕೆ ಖುಷಿ ಆಗುತ್ತೆ, ಬಟ್ ತುಂಬ ರಿಸ್ಕ್ ಜಾಬ್ ಇದು ಅಂತ ನನಗನ್ಸುತ್ತೆ. ಯಾಕಂದರೆ ಅದರಲ್ಲಿ ಕಾರ್ ಕೂಡ ಹಿಂದ್ಗಡೆಯಿಂದ ಬರ್ತಾ ಇರುತ್ತೆ ಕಂಟಿನ್ಯೂಸ್ ಆಗಿ. ಅವರು ಫಾಸ್ಟಾಗಿ 3 ಬೈಕ್ ಇತ್ತು, ಹಾಗೆ 2 ಕಾರ್ಗಳು ಕೂಡ ಇತ್ತು. ಕಾರ್ನೊಳಗೆ ಒಬ್ಬರು ಲೇಡಿ ಕೂಡ ಇದ್ದರು. ಸೊ ಅವರದ್ದು ತುಂಬ ಗ್ರೇಟ್ ಅನ್ನಿಸ್ತು. ಇಷ್ಟು ಧೈರ್ಯ ಇರಬೇಕಲ್ಲ ಈ ಥರ ಎಲ್ಲ ಕಾರ್ ಓಡಿಸ್ಬೇಕಿದ್ರೆ. ದೇವಸ್ಥಾನದ ಒಳಗಡೆ ಎಲ್ಲ ದರ್ಶನ ಮಾಡಿ ಬಂದು ಹೊರಗಡೆ ಗದ್ದೆಯಲ್ಲೆಲ್ಲ ಆಟ ಆಡೋದಕ್ಕೆ ಎಲ್ಲ ಇಟ್ಟಿದ್ರು. ಅದರಲ್ಲೆಲ್ಲ ಆಟ ಆಡಿ ಬಂದಮೇಲೆ ಮತ್ತೆ ಏನಾದರೂ ತಿನ್ನಬೇಕಲ್ವ ಮಕ್ಕಳಿಗೆಲ್ಲ. ಸೊ ಇಲ್ಲಿ ನೋಡಿ ಎಷ್ಟು ಇದೆ ವೆರೈಟಿ ತಿನ್ನೋದಕ್ಕೆ. ಚುರುಮುರಿ ಅಂತೂ ಫೇಮಸ್ ಎಲ್ಲ ಜಾತ್ರೆಗಳಲ್ಲಿ. ಹಾಗೆ ಗೋಬಿ ಮಂಚೂರಿ, ಫ್ರೆಶ್ ಲೈಮ್ ಸೋಡಾ, ಆಮೇಲೆ ಗೋಲಿ ಸೋಡಾ ಎಲ್ಲ ಇತ್ತು. ಲೈಮ್ ಸೋಡಾ ಅಂತೂ ತುಂಬ ಚೆನ್ನಾಗಿತ್ತು. ಮಕ್ಕಳಿಗೆಲ್ಲ ಎಷ್ಟು ಖುಷಿ ನೋಡಿ ಜಾತ್ರೆಗೆ ಬರೋದು ಅಂದರೆ. ಅದ್ರ ಜೊತೆಗೆ ಅವರಿಗೆ ಆಟದ ಸಾಮಾನು ಯಾವ್ದು ತೊಗೊಳ್ಳೋದು ಅಂತ ಎಷ್ಟು ಕ್ಯೂರಿಯಾಸಿಟಿ ಇರುತ್ತೆ. ಹಾಗೆ ನಮ್ಮ ಮಕ್ಕಳು ನೋಡಿ ಇಲ್ಲಿ ಟ್ವಿಸ್ಟರ್ ತೊಗೊಂಡಿದ್ದಾರೆ. ನಾನು ಅಷ್ಟು ಇಷ್ಟಪಡಲ್ಲ, ಜಸ್ಟ್ ಟೇಸ್ಟ್ ನೋಡ್ತಾ ಇದ್ದೀನಿ ಅಷ್ಟೇ. ಈ ಮಕ್ಕಳೆಲ್ಲ ಆಟ ಸಾಮಾನು ತೊಗೊಂಡೋದ್ಮೇಲೆ ಮನೆಯಲ್ಲಿ ಅದಕ್ಕೆ ಕಿತ್ತಾಡೋದು ನೋಡಿದರೆ 1 ವಾರ ಅಂತೂ ಅದರದ್ದು ಒಂಥರ ಜಾತ್ರೆಯ ಫೀಲೇ ಹೋಗಲ್ಲ. ಇಲ್ಲಿ ನೋಡಿ ಈಶ್ವರನ ಹೂದೋಟ, ಅದು ಒಂಥರ ಚೆನ್ನಾಗಿತ್ತು, ಡಿಫ್ರೆಂಟಾಗಿ ಮಾಡಿದ್ದಾರೆ. ಒಳಗಡೆ ಎಲ್ಲ ಹೋಗಿ ಸ್ವಲ್ಪ ನೋಡ್ಕೊಂಡು ಬಂದ್ವಿ ನಾವು ಕೂಡ.